ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಜೀವನ್ ಕೆಆರ್ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತಿನ ವಿಚಾರ, ರಾಜ್ಯದಲ್ಲಿ 1980ರಲ್ಲಿ ಖಾಸಗಿ ವ್ಯಕ್ತಿಗಳು ಶಾಲೆಗಳನ್ನು ಪ್ರಾರಂಭ ಮಾಡಿ ಅದಕ್ಕೆ ಸರ್ಕಾರ ಅನುದಾನವನ್ನು ಕೊಡುತ್ತೆ. ಶಾಲೆಯನ್ನು ನಡೆಸೋದಕ್ಕೆ ಅಲ್ಲಿ ನೇಮಕವಾಗುವಂತಹ ಶಿಕ್ಷಕರನ್ನು ಮತ್ತು ಬೋಧಕೇತರರನ್ನು, ಯಾರು ಬೇಕಾದಂತಹ ನೌಕರರನ್ನ ನೇಮಕನ ಸರ್ಕಾರ ನೀವೇನು ನೇಮಕ ಮಾಡ್ಕೋತೀರೋ ಅವ್ರಿಗೆ ಸಂಬಳ ಕೊಡುವಂಥದ್ದು ಅಥವಾ ಸೌಲಭ್ಯಗಳನ್ನು ಕೊಡುವಂಥದ್ದು ಸರ್ಕಾರ ಮಾಡುತ್ತೆ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿರ್ತಾರೆ. 1987ರವರೆಗೂ ಅದು ಪಾಲನೆ ಆಗ್ತಾ ಬರ್ತಾ ಇರುತ್ತೆ. ಆದರೆ ಅಲ್ಲೊಂದು ಸಮಸ್ಯೆ ಇರುತ್ತೆ. ಏನು, 1980ರಲ್ಲಿ ಒಬ್ಬ ಶಿಕ್ಷಕನೋ ಅಥವಾ ನೌಕರನೋ ಆ ಸಂಸ್ಥೆಗೆ ನೇಮಕವಾದರೆ ಆ ಪತ್ರವನ್ನು ಅವರು BEO ಕಚೇರಿಗೆ ಕಳಿಸಿ, BEO ಅಲ್ಲಿ ಒಂದು 6 ತಿಂಗಳು ಆ ಫೈಲ್ ಇಟ್ಕೊಂಡು, ಅದಾದ ನಂತರ 6 ತಿಂಗಳಿಗೆ DDPI ಆಫೀಸಿಗೆ ಬಂದು, ಸರ್ಕಾರಕ್ಕೆ ಬಂದು, ಸರ್ಕಾರದಿಂದ ಇನ್ನೊಂದು ಕಚೇರಿಗೆ ಹೋಗಿ, ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬಂದು, ಇದೆಲ್ಲ ಸರ್ಕಾರ ವರ್ಷದಲ್ಲಿ ಸುಮಾರು ಸಾಮಾನ್ಯ ಅಂದರೆ 1-2 ರಿಂದ 3 ವರ್ಷ ಕಳೆದೋಗ್ಬಿಡ್ತಿತ್ತು. ಆ 2 ರಿಂದ 3 ವರ್ಷದಲ್ಲಿ ಈ ಸರ್ಕಾರ ಯಾವತ್ತು FD ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಆದೇಶ ಪತ್ರವನ್ನು ಕೊಡುತ್ತೆ, ಇವರು ಲೆಕ್ಕಾಚಾರ ಅವತ್ತಿಂದ ಸರ್ಕಾರ ಆ 3 ವರ್ಷದ ಹಿಂದಿದ್ದು ಏನೂ ಕೊಡದಂಗೆ ಇವತ್ತು ನೇಮಕಾತಿ ಆಯಿತು ಅಂದರೆ ಈ ದಿನದ ನೇಮಕಾತಿ ಅಂತೇಳಿ ನೇಮಕಾತಿ ಆದೇಶವನ್ನು ಕೊಡ್ತಿತ್ತು. ಆ ರೀತಿಯಾಗಿ 1980ರಿಂದ ಏನು ಶಿಕ್ಷಕರಾಗಿದ್ದಂಥವ್ರು ಅಥವಾ ಶಿಕ್ಷಕೇತರರು ಸೇವೆಯನ್ನು ಸಲ್ಲಿಸ್ತಿದ್ರು, ಅದು ಒಂದು ಭಾಗ. ಆದರೆ 1987ರಿಂದ ಒಂದು ಕಾನೂನು ಬರುತ್ತೆ. ಯಾರೋ ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆಯವರ ಮುಖ್ಯಮಂತ್ರಿ ಅವಧಿಯಲ್ಲಿ ವಿಶ್ವನಾಥ್ ಅವರು ಏನು ಶಿಕ್ಷಣ ಸಚಿವರಾಗಿರ್ತಾರೆ, ಯಾವುದೇ ಶಾಲೆಗಳಿಗೂ ಖಾಸಗಿ ವ್ಯಕ್ತಿಗಳು ಶಾಲೆಯನ್ನು ಪ್ರಾರಂಭ ಮಾಡಿದ್ರೆ ನಾವು ಅನುದಾನವನ್ನು ಕೊಡೋದಿಲ್ಲ ಅಂತ ಒಂದು ತೀರ್ಮಾನವನ್ನು ಮಾಡ್ತಾರೆ. ಶಿಕ್ಷಕರಿಗೆ ಯಾವಾಗ ಅದು 95ವರೆಗೂ ಅಲ್ಲಿ ಸೇರ್ಕೊಂಡಂಥ ಶಿಕ್ಷಕರಿಗೆ ಯಾವ ರೀತಿ ಆಗಿರ್ಬೇಡ ವ್ಯವಸ್ಥೆ, ಏನು ಅವ್ರಿಗೆ ಸಂಬಳನೂ ಇರಲ್ಲ, ಏನೂ ಇರಲ್ಲ. ಹಾಗಾಗಿ 1980ರಿಂದ ಸೇವೆ ಸಲ್ಲಿಸಿದಂಥವ್ರು ಮತ್ತು ಈ ವಿದ್ಯೆಯಲ್ಲಿ 87ರಿಂದ 95ರ ಅವಧಿಯಲ್ಲಿ ಸೇವೆ ಸಲ್ಲಿಸಿದಂತಹ ಬೋಧಕರು ಮತ್ತು ಬೋಧಕೇತರರು ಕೋರ್ಟ್ಗೆ ಹೋಗ್ತಾರೆ. ಇಲ್ಲ, ನಮಗೆ ಇದು ಅನ್ಯಾಯ ಆಗ್ತಾ ಇದೆ, ಒಂದು ರೀತಿಯಾಗಿ ಸರ್ಕಾರದಿಂದನೇ ನೇರವಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಕೋರ್ಟ್ಗೆ ಹೋಗ್ತಾರೆ. ಸುಮಾರು ಸುದೀರ್ಘವಾದಂತಹ ಹೋರಾಟದ ನಂತರ ಈಗ 24ನೇ ತಾರೀಕು ಜುಲೈ 2026ರಲ್ಲಿ ಒಂದು ಆದೇಶ ಬರುತ್ತೆ. ಹೈಕೋರ್ಟ್ನ ಡಬಲ್ ಬೆಂಚ್ ಒಂದು ಆದೇಶ ಮಾಡುತ್ತೆ. ಏನು, ಕಾಲ್ಪನಿಕ ವೇತನದಲ್ಲಿ ಫಿಟ್ಮೆಂಟ್ ವೇತನ ಮಾಡಿ ಇಷ್ಟು ಪೆನ್ಷನ್ ಅನ್ನು ಕೊಡಬೇಕು, ಯಾವಾಗ ಅವರು ನಿವೃತ್ತಿ ಆಗ್ತಾರೆ ಇಷ್ಟು ಕ್ಯಾಲ್ಕುಲೇಟ್ ಮಾಡಿ ಇಷ್ಟಿಷ್ಟನ್ನ ಪೆನ್ಷನ್ ಕೊಡಬೇಕು. ಇನ್ ಕೇಸ್ ಏನಾದರೂ ಅವರು ಕೆಲಸದಲ್ಲಿ ನಿವೃತ್ತಿ ಆಗಿರ್ತಾರೆ ಅಥವಾ ಮರಣ ಹೊಂದಿದ್ರೆ ಅವರ ಕುಟುಂಬಕ್ಕೆ ಈ ಪೆನ್ಷನ್ ಅನ್ನು ಕೊಡಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡುತ್ತೆ. ಈಗೇನಾಗಿದೆ, ಹೈಕೋರ್ಟ್ ಆದೇಶದ ನಂತರ ಕೆಲವು ಮಧ್ಯವರ್ತಿಗಳು ಮತ್ತು ಏನು ಸಂಘ ಸಂಸ್ಥೆಗಳು, ಇವರು ಶಿಕ್ಷಕರು ಶಿಕ್ಷಕೇತರರೆಲ್ಲ ಸಂಘ ಸಂಸ್ಥೆಗಳು ಮಾಡ್ಕೊಂಡಿರ್ತಾರೆ, ಅಲ್ಲಿನ ಕೆಲವು ಮುಖಂಡರು ನೇರವಾಗಿ ಸಂಪರ್ಕ ಮಾಡಿ, ಇಲ್ಲ ಇದನ್ನು ಆಗೋದು ಕಷ್ಟ ಇದೆ, ನೀವು 10,000 ಕೊಡಿ, 12,000 ಕೊಡಿ, ನಾವು ಸರ್ಕಾರಕ್ಕೆ ಮಾತಾಡಿ ಅಥವಾ ಕೋರ್ಟ್ಗೆ ಮಾತಾಡಿ ನಾವು ನಿಮಗೆ ಪೆನ್ಷನ್ ಅನ್ನು ಬರೋ ರೀತಿ ಮಾಡ್ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರಂತೆ. ಆದರೆ ಇದು ಯಾವುದನ್ನು ನೀವು ಮಾಡಬೇಕಾಗಿಲ್ಲ. ಮಧ್ಯವರ್ತಿಗಳಿಗೆ ಯಾವುದೇ ಶಿಕ್ಷಕರಾಗಲಿ ಶಿಕ್ಷಕೇತರರಾಗಲಿ ನೀವು ಹಣ ಕೊಡುವಂಥ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ಯಾವ ಅಧಿಕಾರಿ ನಿಮಗೆ ಸಂಬಳ ಕೊಡ್ತಿದ್ದ, ಡ್ರಾಯಿಂಗ್ ಆಫೀಸರ್ ಅಂತ ಏನು ಕರಿತೀವಿ, ಅವ್ರಿಗೆ ನೀವು ಒಂದು ಅರ್ಜಿಯನ್ನು ಕೊಡಬೇಕು. ಇಂಥ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ಈ ರೀತಿಯಾದಂಥ ಆದೇಶ ಬಂದಿದೆ, ಈ ಆದೇಶದ ಪ್ರಕಾರ ನನಗೆ ಏನು ಪೆನ್ಷನ್ ಬರಬೇಕೋ ಆ ಪೆನ್ಷನನ್ನು ಕೊಡಿ ಅನ್ನುವಂಥ ಒಂದು ಅರ್ಜಿಯನ್ನು ನೀವು ಡ್ರಾಯಿಂಗ್ ಆಫೀಸರ್ಗೆ ಕೊಡಬೇಕು. ಅವರು ಸಂಬಂಧಪಟ್ಟಂಥ ಇಲಾಖೆಗೆ ಕಳಿಸಿ ನಿಮಗೆ ನಿಮ್ಮ ಏನು ಮತ್ತೆ ಅವರೆಲ್ಲ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ನಂತರ ನಿಮ್ಗೇನು ಪೆನ್ಷನ್ ಬರಬೇಕು ಅಥವಾ ಆ ಕುಟುಂಬದವ್ರಿಗೆ ಏನು ಪೆನ್ಷನ್ ಬರಬೇಕೋ ಆ ಪೆನ್ಷನ್ ಬರುವಂಥ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇದರ ಮಧ್ಯ ಈಗ ನಿಮಗೆ ಡ್ರಾಯಿಂಗ್ ಆಫೀಸರ್ ಆಗಲಿ ಅಥವಾ ಬೇರೆ ಯಾರಾದರೂ ಇಲ್ಲ ಇದರಲ್ಲೇನೋ ಸಮಸ್ಯೆ ಇದೆ, ಇನ್ನೊಂದು ಇದೆ, ನೀವು ಅರ್ಜಿ ಸರಿ ಇಲ್ಲ ಅಂತ ಏನಾದರೂ ತಿಳಿಸಿದ್ರೆ ದಯಮಾಡಿ ನಮ್ಮ ಸಂಪರ್ಕಕ್ಕೆ ಬನ್ನಿ. ನಾವೇನೀಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಕಾಮೆಂಟಲ್ಲಿ ಈ ಥರ ಸಮಸ್ಯೆ ಆಗಿದೆ, ಇಂಥ ಜಿಲ್ಲೆಯಿಂದ ಇಂಥ ತಾಲೂಕಿಂದ ನಾನು ಈ ರೀತಿಯಾಗಿ ಶಿಕ್ಷಕ ಇದ್ದೆ, ಇಲ್ಲ ನಮ್ಮ ತಂದೆನೋ ನಮ್ಮ ತಾಯಿನೋ ಈ ಥರ ಶಿಕ್ಷಕರಾಗಿದ್ರು ಅಂತ ಏನಾದರೂ ಇದ್ದರೆ ಮಾಹಿತಿಯನ್ನು ತಿಳಿಸಿ. ನಮ್ಮ ಕೈಲಾಗಿರುವಂಥ ಸಹಾಯ ಅಥವಾ ಅಲ್ಲಿ ಯಾರಾದರೂ ಕಳಿಸಿ ಮಾತಾಡೋದು ಅಥವಾ ಏನು ಮಾಡ್ಬೋದು ಅನ್ನೋದನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ.